ಹಲೋ 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 ನೋಡಿದ್ರಾ? ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಹಲೋ ಹಲೋ ಹಲೋ. ಏನಾದರೂ ಯೂಸ್ ಆಗಿರೋದು ಹಾಕಮ್ಮಿ ಜನಗಳಿಗೆ. ಸುಮ್ಮನೆ ಎಂತೆಂಥದೋ ಹಾಕ್ತೀಯ. ಅಯ್ಯೋ ಬಿಡು. ಯೂಸ್ ಹಾಕಿರೋದು ಹಾಕೋಕ್ಕೆ ನೂರಾರು ಜನ ಯೂಟ್ಯೂಬರ್ಸ್ ಇದ್ದಾರೆ, ಸಾವಿರಾರು ಜನ. ನಾನು ಒಂಚೂರು ಡಿಫ್ರೆಂಟಾಗಿ ಹಾಕ್ತೀನಪ್ಪ. ಅದಕ್ಕೆ ಯಾಕೆ ಹೊಡ್ಕತಿ ಹುರ್ಕತಿ? ನೀನು ಹಾಕು, ನಿಂಗೆ ಇಷ್ಟ ಬಂದಿದ್ದು. ಬೇಡ ಅಂತಾರೆ. ಅಯ್ಯೋ ಬಿಡಮ್ಮಿ, ನಿಂಗೆ ಹೇಳ್ತೀನಲ್ಲ, ತಲೆ ಚಚ್ಕೋಬೇಕು. ತಲೆ ಚಚ್ಕೋಬೇಡ, ಯೂಟ್ಯೂಬ್ ನೋಡು, ನನ್ನ ವಿಡಿಯೋನೇ ನೋಡು. ನನಗೂ ಡಾಲರ್ ಆಗಲಿ, ಮಾನಿಟೈಸ್ ಆಗೈತಿ ನಂದು. ನೋಡು ವಸಿ, ನಿಮ್ಮ ಮಾಡ್ಕೊಳ್ಳೋ ಮುಖ ನೋಡು. ನೋಡು ವಸಿ ಹೆಂಗೈತೆ. ಬಿಡು ಬಿಡು, ಚೆಂದಾಗೈತೆ. ಕೋತಿ ಗೆಂಡ ಕುಡಿಸ್ದಂಗೈತೆ. ಅಯ್ಯೋ ಗೆಂಡನೋ ಮಜ್ಜಿಗೆನೋ ವಿಡಿಯೋ ಆದರೆ ಸರಿ. ನೋಡು ನೋಡಿ ಹೆಂಗಿದ್ದೀನಿ. ಚೆನ್ನಾಗಿದ್ದೀನಾ? ಇನ್ನೇನು ಸಮಾಚಾರ? ಹೋಟ್ಲಿಗೆ ಹೋಗಿ ಬಂದು ತಿಂದು ಬಂದುಬಿಟ್ಟಿಯಾ? ಬಂಡ ಪಂಡ ಎಲ್ಲ ತಿಂದು ಬಂದುಬಿಟ್ಟಿಯ? ಬಂಡ ಬಜ್ಜಿ ಎಲ್ಲ. ಬೊಂಡನೂ ತಿಂತೀನಿ, ರೋಟಿನೂ ತಿಂತೀನಿ, ಇಡ್ಲಿನೂ ತಿಂತೀನಿ. ನಿನ್ನ ಕಾಸೇನು ಕೊಟ್ಟಿಯ? ನನಗೆ ನನ್ನ ಮಗ ಕೊಡ್ತಾನೆ, ತಿಂತೀನಿ. ನೀನೇನು ಕೊಟ್ಟಿಕ್ತೀಯ ಕೇಳೋಕ್ಕೆ? ಬಿಡು ಬಿಡು, ನಿನ್ನ ಮಗನೇ ಮಾಡಿದ್ದ. ನಿನ್ನ ಮಗನೇ ಮಾಡಿದ್ದ. ನಾನು ಹುಟ್ಟೋಕ್ಕಿಂತ ಮುಂಚೆ ನಾನೇ ಬೇಕು ಅಂತಿದ್ದೆ ಎಲ್ಲದಕ್ಕೂ. ಈಗ ನಿನ್ನ ಮಗ ಬಂದ್ಬಿಟ್ನಾ? ಹೆಂಗೋ ಖುಷಿಯಾಗಿರು ಅತ್ಲ. ಇನ್ನೇನು ಮಾಡ, ಇನ್ನೇನು. ನನ್ನನ್ನು ಕೇಳ್ದಾರೆ, ನನ್ನನ್ನು ಕಾಡಿಸ್ತಾರೆ ಸಾಕು. ನನ್ನನ್ನು ಕಾಡಿಸ್ದೆ ಹೋದರೆ ಸಾಕು. ಏನು ನಾನು ಕಾಡು ಸಿಕ್ಬಿಡ್ತೀನಿ? ಅಡುಗೆ ಮಾಡಲ್ವ, ತಿಂಡಿ ಮಾಡಲ್ವ? ಬೆಳಗಾಗೆದ್ದು ಅಡುಗೆ ಮಾಡಲ್ವ, ತಿಂಡಿ ಮಾಡಲ್ವ? ಊರಿಗೆಲ್ಲ ಮಾಡಿಕ್ಬಿಡ್ತೀಯ. ಮಾಡು ಅಂತ ಬಿಟ್ಟರೆ. ಕುಕ್ಕರ್ ಐತೆ, 2 ಸಲ ಕೂಗಿಸಿ ಹಿಂಗೆ ಇಕ್ಬಿಟ್ರೆ ಮುಗೀತು, ಆಯಿತು ನಿನ್ನ ಕತೆ. ಆಮೇಲೆ ಒಂದಿಷ್ಟು ತಿಂಡಿ ಅದರಲ್ಲೂ ಹೋಟ್ಲಲ್ಲಿ ತಗೊಂಬ ಅಂತೀಯ. ಆಮೇಲೆ ಇನ್ನೇನು ಮಾಡ್ತೀನಿ? ಇನ್ನೇನು ಮಾಡ್ತೀಯ? ಕಾಪಿನೂ ನಾನೇ ಮಾಡಿಕೊಡ್ಬೇಕು, ನೀರು ನಾನೇ ತಂದು ಕೊಡಬೇಕು, ಎಲ್ಲ ನಾನೇ ಮಾಡಿಕ್ಕಿರೆ. ತೋಟಕ್ಕೆ ಹೋಗಿ ಚಕ್ಕಂದ, ಮನೆಗೆ ಬಂದು ಇಕ್ಕಂದ. ತೋಟಕ್ಕೆ ಹೋಗಿ ಬಂದುಬಿಟ್ರೆ ಆಯಿತು. ಇನ್ನು ಸಂಜೆ ತನಕ ಮಾತಾಡ್ತಿರೋದೆ ಇವ್ರ ಹತ್ರ. ಅದು ಸರಿಯಾಗಿ ಮಾತಾಡ್ತೀಯಾ? ಅವ್ರನ್ನ ಅಂದ್ಕೊಂಡು ಯಾರಿಗಾರು ಒಂದು ಕಿತಾಪತಿ ಮಾಡ್ಕೊಂಡು ತಂದಾಕಿ ಅಂದ್ಕೊಂಡು ಕೂತಿರೋದು. ಏನಾದ್ರು ಸರಿಯಾದ ಕೆಲಸ ಮಾಡಿಬಿಟ್ಟು ಇವತ್ತು ಇಂಥದ್ದು ಒಳ್ಳೆ ಕೆಲಸ ಮಾಡಿದೆ, ನಾನೇನು ಮಾಡ್ಕೊಂಬಂದೆ ಅಂತೇಳಿ ಕೇಳ್ತೀನಿ. ಒಬ್ರಿಗೆ ಒಳ್ಳೇದು ಮಾಡಿದೆ ಅಂಥದ್ದು ಹೇಳಿರಿ ಕೇಳ್ತೀನಿ. ಸುಮ್ಮನೆ ಕಿತಾಪತಿ ಇವ್ರಿಗನ್ನೋದು ಕೂತ್ಕೊಂಡು ಅವರು ಯಾರ ಕಡೆ ಅವ್ರು ಏನು ಹೇಳ್ಕೊಡ್ತಾರೋ ಅದನ್ನೇ ಹೇಳೋದು, ಇವ್ರ ಕಡೆ ಅವ್ರು ಏನೋ ಹೇಳ್ಕೊಡ್ತಾರೋ ಅದನ್ನೇ ಹೇಳೋದು. ನಿನ್ನ ಸ್ವಂತ ಬುದ್ಧಿ ಏನಿಲ್ಲ, ನಿನ್ನ ಸ್ವಂತ ಬುದ್ಧಿ ಏನಿಲ್ಲ. ಬರೀ ಅವ್ರಿವ್ರು ಹೇಳ್ಕೊಟ್ಟಿದ್ದು, ಅವ್ರು ಮಾಡಿದ್ದು ಅವ್ರಿಗೋಸ್ಕರ, ಮನೆಗೋಸ್ಕರ ಅಲ್ಲ. ಅವ್ರವ್ರ ಮಾತು ಕೇಳೋದು, ಮನೆ ಒಳಗೆ ಬಂದು ಕೂಗಾಡೋದು, ಅಷ್ಟೇ ಗೊತ್ತಿರೋದು ನಿಂಗೆ. ನಂಗೆ ಗೊತ್ತಿಲ್ವಾ? ನೀನು ಮಾಡೋ ಕೆಲಸಗಳು ಯಾರೇನು ಹೇಳ್ಕೊಟ್ರು ಇವತ್ತು?
ದಿವಸ ಒಂದೊಂದು ಹೇಳ್ಕೊಡ್ತಾ ಇರ್ತಾರೆ, ದಿವಸ ಒಂದೊಂದು ತಲೆ ಕೆಡಿಸ್ತಾರೆ, ದಿವಸ ಒಂದೊಂದು ಹುಳ ಬಿಡಿಸ್ತಾರೆ ತಲೆಗೆ. ಬಿಡಿಸ್ಕೊಂಡು ಇರು. ಇನ್ನೇನು ನಿನ್ನಂಥವಳಿದ್ರೆ ಹುಳ ಬಿಡೋದೆ. ನಿನ್ನಿಂದನೇ ಎಲ್ಲ ಆಗೋದು, ನಿನ್ನಿಂದನೇ ಎಲ್ಲ ಹುಳ ಬಿಡೋದು. ನೀನು ಅಷ್ಟೊತ್ತಿಗೆ ಹಂಗಾರೆ ನಾನು ಹೋಗ್ಬಿಡು ಅಂತೀಯಾ? ಹೋಗ್ಬಿಡು ಅಂತೀಯಾ? ನಾನು ಯಾಕೆ ಹೋಗಲಿ? ನಾನು ಇವಾಗ ಹೋಗಿದ್ದೆಲ್ಲ ಮುಗೀತು. ಇನ್ನೇನಿದ್ರು ಜೊತೆಲೇ ಹೋಗೋಣ ನಡಿ. ಜೊತೆಲೇ ಹೋಗೋಣ ನಡಿ. ಜೊತೆಲ್ಲ ಸರಿಯಾದವಳು. ಇನ್ನಂಥವಳು ಇದ್ಬಿಟ್ರೆ ಗಡ್ದಿರು ಉದ್ಧಾರ. ಮತ್ತು ನಾನು ಹೋಗು ಹೋಗು ಅಂದರೆ ನೀನೇ ಹೋಗು ಅಂತೀನಿ. ಯಾರು ಹೋಗು ಅಂದರೂ ಅಷ್ಟೇ, ನೀನೇ ಹೋಗು ಅನ್ನೋದೇ. ಇನ್ನು ಹಿಂಗೆ ಆಡ್ತಿರು, ಮೇಲೆ ಕಳಿಸ್ಬಿಡ್ತಾರೆ. ಅಯ್ಯೋ, ಯಾರು ಅವ್ರೇನು ಕಳ್ಸೋಕ್ಕೆ? ದೇವರಿದ್ದಾನೆ, ದೇವ್ರು ನೋಡ್ಕೋತಾನೆ ನನ್ನ. ಇದುವರೆಗೂ ಕಾಪಾಡಿರೋನು ಯಾರು? ದೇವರೇ. ಡಾಕ್ಟ್ರೇನೋ ಔಷಧಿ ಕೊಡ್ತಾರೆ, ಮಾತ್ರೆ ಕೊಡ್ತಾರೆ, ಆದರೆ ಜೀವ ಕೊಡೋದು ದೇವರೇ. ಡಾಕ್ಟ್ರು ಜೀವ ಕೊಡ್ತಾರೆ, ಆದರೂ ಹಣೆ ಬರ ಬರೆಯೋನು, ನಮ್ಮನ್ನು ನಡೆಸೋನು ಅವನು ತಾನೇ. ಸರಿನಾ ನಾನು ಹೇಳಿದ್ದು? ನಾವು ಎಷ್ಟೇ ಡಾಕ್ಟ್ರ್ ಕೊಡ್ಬೋದು, ಎಷ್ಟೇ ತಿನ್ಬೋದು, ಏನೇ ಮಾಡ್ಬೋದು, ಯಾರೇನೇ ಅನ್ಬೋದು, ಯಾರೇನೇ ಕೇಳ್ಬೋದು, ಏನೇನಾರು ಅಂದು ಹೋಗು ಅನ್ಬೋದು, ಇನ್ನೂ ಏನೇನಾರು ಮಾಡ್ಬೋದು. ಆದರೆ ಜೀವನ ಕೊಡೋನು, ತೆಗಿಯೋನು ಆ ದೇವರು ಅಂತ ನಂಬಿರ್ತೀವಿ. ಅದೇ ನಮ್ಮ ನಂಬಿಕೆ ಅಷ್ಟೇ. ಅದನ್ನೇ ನಮ್ಮನ್ನು ಕಾಪಾಡೋದು. ಹೋಗಿ ಕಾಪಾಡ್ತೈತೆ, ಕಾಪಾಡ್ತೈತೆ. ನಾನು ಒಂದು ದಿವಸ ಇಲ್ದಾರೆ ನಿನಗೆ ಯಾರೂ ಇಡ್ಲಿ ತಂದ್ಕೊಡೋರಿಲ್ಲ, ತಿಂಡಿ ತಂದ್ಕೊಡೋರಿಲ್ಲ, ನೀರು ತಂದ್ಕೊಡೋರಿಲ್ಲ. ನಾನಿದ್ದರೆ ಎಲ್ಲ ನಡೆಯೋದು. ಆಯ್ತು ಬಿಡಪ್ಪ, ನಾನೇನು ಬಿಟ್ಟು ಓಡೋಗ್ತೀನಿ ನಿಂತಿದ್ದೀನ? ನೀನೇ ಇರು ಜೊತೇಲಿ, ನೀನೇ ಇರು. ನೀನು ಇರಬೇಕು. ಅದಕ್ಕೆ ಕುಂಕುಮ ಇಟ್ಕೊಂಡಿರೋದು, ಮುತ್ತೈದೆ ಕುಂಕುಮ ಅಂತ. ನೋಡು ಹೆಂಗೈತೆ. ನಾನು ಇಟ್ಕೊಂಡಿಲ್ವಾ? ನೋಡು, ಇಟ್ಕೊಂಡಿಲ್ವಾ? ತಾಳಿನೂ ಇಟ್ಕೊಂಡಿದ್ದೀನಿ, ಕುಂಕುಮನೂ ಇಟ್ಕೊಂಡಿದ್ದೀನಿ, ಎಲ್ಲ ಇಟ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿರಲಿ ಅಂತಾನೆ. ನೀನು ಹೆಂಗೋ ಮಾತಾಡೋ, ನಾನು ಹಂಗಂಗೆ ಮಾತಾಡ್ತೀನಿ ಅಷ್ಟೇ. ನೀನು ಸರಿಯಾಗಿದ್ದರೆ ನಾನು ಸರಿಯಾಗಿರ್ತೀನಿ, ನೀನು ಸರಿಯಾಗಿ ಮಾತಾಡು, ನಾನು ಸರಿಯಾಗಿ ಮಾತಾಡ್ತೀನಿ. ಅಯ್ಯೋ, ನಿನ್ನನ್ನು ನೋಡ್ತಾ ಇದ್ದರೆ ಸರಿ ಮಾತಾಡ್ದಂಗೆ. ನೋಡು, ಅಲ್ಲಿ ಬೆಡ್ಶೀಟ್ ಅಲ್ಲೇ ಹಾಕಿರ್ತೀಯ, ಇದೆಲ್ಲ ಹಾಕಿರ್ತೀಯ, ಇದೆಲ್ಲೇ ಹಾಕಿರ್ತೀಯ. ಆ ಪಾತ್ರೆ ಎಲ್ಲ ಹಾಕಿರ್ತೀಯ. ಅಡುಗೆ ಮಾಡು ಅಂದರೆ ಮನೆ ತುಂಬ ಹಾಕಿರ್ತೀಯ, ಒಂದು ಗಾಡಿ ಪಾತ್ರೆ ಹಾಕ್ತೀಯ. ಎಲ್ಲ ಇದು ಮಾಡ್ಕೊತೀಯ. ಮಾಡ್ಕೊಂಬಿಟ್ಟು ಸರಿಯಾಗಿರು ಅಂತೀಯ. ಕ್ಲೀನಾಗಿದ್ದರೆ ಮನಸ್ಸು ಚೆನ್ನಾಗಿರುತ್ತೆ. ಕ್ಲೀನಾಗಿ ಇದ್ಬಿಡ್ತೀನಿ. ಬರೀ ತಪ್ಪಲೆ ಹಂಗೆ ಬಿಟ್ಕೊಂಡು ಹೋಟ್ಲಿಂದ ಏನಾರು ಹಾಳು ಮುಳು ತಂದು ತಿಂದುಬಿಟ್ಟು ಕ್ಲೀನಾಗಿ ಹಂಗೆ ಮುಚ್ಚಿಟ್ಬಿಡ್ತೀವಿ. ಅಡುಗೆನೂ ಬೇಡ, ಏನೂ ಬೇಡ, ಒಂದು ತರಕಾರಿ ಬೇಡ, ಒಂದು ಹಣ್ಣು ಬೇಡ, ಒಂದು ಹೂವು ಬೇಡ, ಏನೂ ಬೇಡ. ಹಂಗಂಗೆ ಮುಚ್ಚಿಟ್ಬಿಟ್ಟು ಕ್ಲೀನಾಗಿ ಸಾರಿಸಿ ನೆಲ ಇಟ್ಬಿಡ್ತೀನಿ. ಗೊತ್ತಾಯ್ತಾ? ನೆಲ ಸಾರಿಸ್ಕೊಂಡು ಉಜ್ಜಿ ಮಾಡ್ತಾರಲ್ಲ, ಬರೀ ನೆಲ ಸಾರಿಸ್ಕೊಂಡು ಇದು ಮಾಡ್ಕೊಂಡು ಕೂತ್ಕೋತಾರೆ. ಆ ಮಕ್ಳಿಗೆ ಊಟನೇ ಇಲ್ಲ, ತಿಂಡಿನೇ ಇಲ್ಲ. ಬೆಳಗಾಗೆದ್ದು ಬರೀ ನೆಲ ಒರೆಸ್ಕೊಂಡು ಉಜ್ಜಿದ್ದೆ ಕೂತ್ಕೋತಾರೆ. ಮೈ ಉಜ್ಕೊಂಡು ಸ್ಟವ್ ಉಜ್ಕೊಂಡು ಕೂತ್ಕೋತಾರೆ. ಬೆಳಗಾಗೆದ್ದು ಮಕ್ಳಿಗೆ ತಿಂಡಿ ಮಾಡಿಕೊಡ್ಬೇಕು ಟೈಮಿಗೆ ಸರಿಯಾಗಿ. ಅವಕ್ಕೇನಾದ್ರು ಸಂಜೆ ಹೊತ್ತು ಒಂಚೂರು ಚಾಟ್ಸ್ ಮಾಡಿಡಬೇಕು ತಿನ್ನೋಕ್ಕೆ. ಮಾಡಿರೋ ಹೆಲ್ತಿಯಾಗಿರಲ್ವ ಫುಡ್ಡು. ಅದು ಬಿಟ್ಬಿಟ್ಟು ಬರೀ ಉಜ್ಜು, ಸ್ಟವ್ ಉಜ್ಜು, ಪಾತ್ರೆ ಉಜ್ಜು, ಸ್ಟವ್ ಉಜ್ಜು, ಮೇಲುಜ್ಜು. ನಿಂಗೆ ಹಂಗೆ ಇರಬೇಕು. ಯಾರು ಕೆಲಸದವ್ಳು ಸಿಗಬೇಕಾಯ್ತು ನಿಂಗೆ. ನನ್ನಂಥವ್ಳು ಸಿಕ್ಬಿಟ್ಟೆ. ಕೆಲಸದವ್ಳು ಸಿಕ್ಕಿದ್ರೆ ಚೆನ್ನಾಗಿ ನೋಡ್ಕೊತಿದ್ದೆ. ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋಳು ಅವಳು, ಎಲ್ಲ ಉಜ್ಜಿ ಕೂತ್ಕೊಳ್ಳೋಳು. ನಿಂಗೆ ಅಂಥವ್ಳು ಸಿಗಬೇಕಾಯ್ತು, ಸರಿಯಾಗಿತ್ತು. ಕೆಲಸದವಳೇ ಸಿಗಬೇಕಾಯ್ತು.
ಸರಿ ನಾನು ಹೇಳಿದ್ದು. ಹೇಳ್ತೀಯ ಬಿಡು, ಸರಿಯಾಗಿ ಸರಿ ಮಾತಾಡ್ತೀಯ, ಇದಕ್ಕೇನು ಕಮ್ಮಿ ಇಲ್ಲ. ಎಲ್ಲ ಹೋಗ್ತೀನಿ ಹಿಂದೆ ಹೋಗು. ಎಲ್ಲೂ ಹೋಗಲ್ಲ, ಮೇಲೂ ಹೋಗಲ್ಲ, ಏನೂ ಇಲ್ಲ. ಟೂರ್ಗೆ ಹೋಗ್ತೀನಿ ನಡಿ, ಹೋಗೋಣ, ಟೂರ್ ನೋಡ್ಕೊಂಬರೋಣ. ನೀನು ಕಟ್ಕೊಂಡು ಹೋಗಿ ನಾನು ಕರ್ಕೊಂಬಂದಂಗೆ. ಅಯ್ಯೋ ರಾಮ, ಬ್ಯಾಗ್ ಹೊತ್ಕೋ, ಅದನ್ನ ಹೊತ್ಕೋ, ತಿಂಡಿ ತೆಕ್ಕಂಬ, ಅಲ್ಲೋಗಿ ಬಾ, ಇಲ್ಲೋಗಿ ಬಾ, ಇರು, ವಿಡಿಯೋ ಮಾಡು. ಎಲ್ಲ ಯಾರು ಮಾಡ್ತಾರೆ ಅದನ್ನೆಲ್ಲ? ಮತ್ತು ಇನ್ನೇನಕ್ಕಿರೋದು ಗಂಡ ಅಂತ ನೋಡು ಹೆಂಗಿರ್ತಾರೆ. ಹಿಂದೆ ಬಿಡೋದೇ ಇಲ್ಲ ಹೆಂಡ್ತಿನ. ಅವಳು ಹೇಳಿ ನೋಡ್ಕೊಂಡು ಅವಳಿಂದ ಓಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹಾಡು ಹೇಳ್ಕೊಂಡು ಇರ್ತಾರೆ. ನೀನು ಇದೆಯಾ ಹಳೆ ಕಾಲದ ಕೋತಿ ಇದ್ದಂಗೆ, ಯಾವಾಗಲೂ ಸಿಡಕ್ಕೆ ಮತ್ತು ಸಿದ್ದಪ್ಪ ಬೈಕೊಂಡು ಅಂದ್ಕೊಂಡು ಕೂತ್ಕೊಳ್ಳೋದು. ನೀನು 100 ಹೆಜ್ಜೆ ನಡೆಯಲ್ಲ, ಉಸ್ಸಪ್ಪ ಅಂತ ಅಲ್ಲಲ್ಲೇ ಕೂತ್ಕೋತೀಯ. ನಾನು ಸುಮ್ಮನೆ ಇರೋಕ್ಕಾಗುತ್ತಾ? ನಿನ್ನ ಜೊತೆ ಬರೋಕ್ಕಾಗುತ್ತಾ? ಅಯ್ಯೋ, ಅದಕ್ಕೇನಂತೆ, ಉಸ್ಸಪ್ಪ ಅಂತ ಕೂತ್ಕೋತೀವಿ, 4 ಹೆಜ್ಜೆ ಬರ್ತೀವಿ, ಸಾಕು. ಇನ್ನೀ ಬಿಟ್ಟರೆ ಅದೂ ಇಲ್ಲ, ಸುಮ್ಮನೆ ಕೂತಿರೋದೆ ಮನೇಲಿ. ಉಸ್ಸಪ್ಪನ ಪಸ್ಸಪ್ಪನ ನೋಡ್ಕೊಂಬರ್ಬೇಕು, ಹೋಗ್ಬೇಕು, ಬೇಕಾದ ಟೂರ್ ನೋಡ್ಕೋಬೇಕು, ಬರಬೇಕು, ಅಷ್ಟೇ ನಂದು. ಮಾಡು ಮಾಡು, ನಿನ್ನ ದರ್ಬಾರ್ ನಡೀತೈತೆ. ನಡೆಯೋವರೆಗೂ ಯಾವಾಗ ಕೂತ್ಕೋತೀಯ? ಯಾವಾಗ ಕೂತ್ಕೋತೀಯ? ಆಮೇಲೆ ಯಾರು ಮಾಡಾಕ್ತಾರೆ? ಆಮೇಲೆ ಯಾರು ನೋಡ್ತಾರೆ? ಇರೋವರೆಗೂ ಬಿಡಾಯಿಸು ಅಷ್ಟೇ. ಮತ್ತು ಎಲ್ಲವನ್ನೂ ಮಾಡೋದು, ಎಲ್ಲರೂ ಮಾಡೋದು ಅದೇ. ಇನ್ನೇನು ಮಾಡ್ತಾರೆ ಎಲ್ಲರೂ? ಇರೋವರೆಗೆ ಚೆನ್ನಾಗಿರೋದು ಇದ್ದಿದ್ರಲ್ಲಿ. ನಾನು ಏನೇನೋ ಮಾಡಿನಪ್ಪ, ಎಲ್ಲದರಲ್ಲೂ ನನಗೂ ದುಡ್ಡು ಸಿಗ್ತಿದ್ರೆ ನಾನು ಎಲ್ಲರಿಗೂ ಹಂಚ್ಕೊಂಡು ಇರ್ತಿದ್ದೆ. ಯಾತ್ರಲ್ಲಿ ದುಡ್ಡು ಸುರಿಲಿಲ್ವಲ್ಲ, ಎಲ್ಲದಕ್ಕೂ ಅಡ್ಡ ಬಂದರು. ನೀವು ಅಡ್ಡ ಬಂದರೆ ಅವರು ಅಡ್ಡ ಬಂದರು. ಈಗ ಸುರೀರಿ ನೀವೇ, ನಾನೇ ಓಡಾಡ್ತೀನಿ. ಏನೋ ಎಲ್ಲದೂ ನಾನು ಮಾಡಿದ್ದಕ್ಕೆಲ್ಲ ದುಡ್ಡು ಸುರಿತಿದ್ರೆ ನಾನು ಹಂಚ್ಕೊಂಡು ತಿರ್ಕೊಂಡು ಇರ್ತಿದ್ದೆ. ಕಳೆಯೋದೆಲ್ಲ ಕಳೆದ್ಬಿಟ್ಟು ಮಾತಾಡೋದು ನೋಡಿ ಇವಳು ಏನೋ ಅರ್ಥಕೊಂಡು ಹೊಡೆದು ಬಿಡ್ತೀನಿ ಅನಿಸುತ್ತೆ. ತಲೆ ಬುಳ್ಳೆ ಹೊಡೆದಾಕ್ಬಿಡೋಣ ಅನಿಸುತ್ತೆ. ಬರ್ತಾರೆ ನಿನ್ನೂ ಹಿಡ್ಕೊಂಡೋಗಕ್ಕೆ. ಆಮೇಲೆ ಸುಮ್ಮನೆ ಕೂತ್ಕೋ. ಅದಕ್ಕೆ ಸುಮ್ಮನಿದ್ದೀನಿ. ಹೆಂಗಿದ್ರು ಹೋಗ್ತೀಯ, ನಾನೇ ಯಾಕೆ ಹೊಡಿಲಿ ಅಂತ. ಅಯ್ಯೋ ಬಿಡು, ಆಯಿತಾ ನಮ್ಮ ವಿಡಿಯೋ ಸಾಕಾ? ಮತ್ತು ಗಂಡ ಹೆಂಡತಿ ಈ ಸಂಭಾಷಣೆ, ನಮ್ಮ ಈ ಪ್ರೇಮ ಸಂಭಾಷಣೆ, ಅತಿ ಮೌನ ರಸಕಾವ್ಯ, ಮಧುರ 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 ಈ ಸಂಭಾಷಣೆ, ನಮ್ಮ ಈ ಪ್ರೀತಿ ಸಂಭಾಷಣೆ. ನಾನೊಂದು ತೀರ, ನೀನೊಂದು ತೀರ, ಹೃದಯ ಬಾರ, ನೆಲ್ಲು ಸೀರೆ. ಬರೀ ಇದ್ರ ಹಾಡೆ ಆಡ್ತೀಯ? ಒಂದು ಒಳ್ಳೆ ಹಾಡು ಹೇಳಮ್ಮಿ, ಚೆನ್ನಾಗಿರೋದು ಹೇಳು. ಚೆನ್ನಾಗಿರೋದಾ? ಹೇಳ್ತೀನಿ ಕೇಳು ಕೂತ್ಕೊಂಡು. 16 ಮೆಲ್ಲು ಸಿರಿ ಸವಿಗಾನ, ಏದೆ ಚಲ್ಲನೆ ಹೂವಿನ ಬಾಣ, ವಿರಹಾಗ್ನಿ ನನ್ನೆದೆ ಸುಡಲು, ಬೆಳದಿಂಗಳಾಯಿತು ಬಿಸಿಲು, ಮೆಲ್ಲು ಸಿರೆ ಸವಿಜ್ಞಾನ, ಇದೆ ಜಲ್ಲನೆ ಹೂವಿನ ಬಾಣ. ಸಾಕು ಬಿಡು.